ಎಲ್ರಿಗೂ ನಮಸ್ಕಾರ. ಇವತ್ತು ಗೀತಾ ಜಯಂತಿ. ಆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಭಗವದ್ಗೀತೆಯನ್ನ ಬೋಧಿಸಿದಂತಹ ಒಂದು ಪುಣ್ಯವಾದ ದಿನ ಇದು. ಬಹುಶಃ ಭಗವದ್ಗೀತೆಯ ಅಧ್ಯಯನವನ್ನ ನಾವು ಯಾಕೆ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ನಮ್ಮೆಲ್ಲರಲ್ಲೂ ಒಂದಲ್ಲ ಒಂದು ದಿನ ಮೂಡಿರುತ್ತೆ. ಕೆಲವರು ಭಗವದ್ಗೀತೆಯ ಶ್ಲೋಕವನ್ನ ಓದ್ತಾ ಇರ್ತೀವಿ, ಇನ್ನು ಕೆಲವರು ಮನೆಯಲ್ಲಿ ಪುಸ್ತಕವನ್ನ ಇಟ್ಟಿರ್ತೀವಿ, ಕೆಲವರು ಅದನ್ನ ಬರೀ ಪೂಜೆಗೆ ಮಾತ್ರ ಸೀಮಿತವಾಗಿ ಇಟ್ಬಿಟ್ಟಿರ್ತೀವಿ. ಭಗವದ್ಗೀತಾ ಅನ್ನೋದು ಒಂದು ಸಂಪೂರ್ಣ ಗ್ರಂಥ. ಯಾಕೆ ಅದನ್ನ ನಾವು ಸಂಪೂರ್ಣ ಗ್ರಂಥ ಅಂತ ಹೇಳಿ ಪರಿಗಣಿಸ್ತೀವಿ ಅಂದ್ರೆ, ಈ ಒಂದು ಆಧ್ಯಾತ್ಮಿಕ ವಿಚಾರದಲ್ಲಿ 3 ಮುಖ್ಯವಾದ ವಿಷಯಗಳಿದೆ. ಒಂದು ಸಂಬಂಧ, ಅಭಿಧೇಯ, 3ನೇದು ಪ್ರಯೋಜನ. ಸಂಬಂಧ ಅಂದ್ರೆ ನಾನು ಯಾರು, ಮತ್ತೆ ನಾವೆಲ್ಲ ಚಲಿಸ್ತಾ ಇರ್ತೀವಿ, ನಮ್ಮ ಈ ಒಂದು ಚಲನಕ್ಕೆ ಕಾರಣವಾದಂತಹ ಶಕ್ತಿ ಯಾವುದು ಅನ್ನುವುದು ಸಂಬಂಧ. 2ನೇದು ಅಭಿಧೇಯ. ಅಭಿಧೇಯ ಅಂದ್ರೆ ಅದಕ್ಕೆ ನಾವು ಯೋಗ ಅಂತ ಕೂಡ ಕರಿಬೋದು. ಯೋಗ ಅಂದ್ರೆ 2 ಸಂಬಂಧವನ್ನ ಗಟ್ಟಿಗೊಳಿಸೋದು ಅಥವಾ ಪುನಶ್ಚೇತನಗೊಳಿಸೋದು. ವಿಯೋಗ ಅಂದ್ರೆ ಸಂಬಂಧವನ್ನ ಮುರಿಯೋದು. ಇಲ್ಲಿ ಅಭಿಧೇಯ ಯೋಗ. ಈ ಯೋಗ ಯಾವುದು ಅಂದರೆ ನನ್ನ ಮತ್ತು ಭಗವಂತನ ನಡುವೆ ಇರ್ತಕ್ಕಂತಹ ಒಂದು ಸಂಬಂಧ. ನಾನು ಯಾರು, ಭಗವಂತ ಯಾರು ಅನ್ನೋದು ಸಂಬಂಧ ಆದರೆ, ನನ್ನ ಮತ್ತು ಭಗವಂತನ ನಡುವೆ ಇರ್ತಕ್ಕಂತಹ ಸಂಬಂಧವನ್ನ ಪುನಶ್ಚೇತನಗೊಳಿಸೋದು ಅಭಿಧೇಯ. 3ನೇದು ಪ್ರಯೋಜನ. ಪ್ರಯೋಜನ ಅಂದರೆ ನಾನು ಭಗವಂತನೊಂದಿಗೆ ಸಂಬಂಧವನ್ನ ಇಟ್ಟುಕೊಂಡ್ರೆ ನನಗೆ ಅದರಿಂದ ಆಗುವಂತಹ ಪ್ರಯೋಜನಗಳೇನು ಅನ್ನುವಂತಹದ್ದು ಈ 3ನೆಯ ವಿಭಾಗ. ಅದು ಪ್ರಯೋಜನದಲ್ಲಿ ನಮಗೆ ಗೊತ್ತಾಗುತ್ತೆ. ಈ 3 ಅಂಶಗಳನ್ನು, ಸಂಬಂಧ, ಅಭಿಧೇಯ, ಪ್ರಯೋಜನ, ಈ 3 ಅಂಶಗಳನ್ನು ನಾವು ಭಗವದ್ಗೀತೆಯಲ್ಲಿ ಕಾಣಬಹುದು. ಗೀತಾ ಮಹಾತ್ಮೆಯಲ್ಲಿ ಈ ಒಂದು ಶ್ಲೋಕ ಇದೆ. ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ ಭೋಕ್ತಂ ದುಗ್ಧಂ ಗೀತಾಮೃತ ಮಹತ್ ಅಂತಾರೆ. ಎಲ್ಲ ಉಪನಿಷತ್ತುಗಳು ಅಂದರೆ ಸುಮಾರು 108 ಉಪನಿಷತ್ತುಗಳಿದೆ ಅಂತ ಪರಿಗಣಿಸ್ತೀವಿ ನಾವು. ಆ ಎಲ್ಲ ಉಪನಿಷತ್ತುಗಳು ಗೋವು ಇದ್ದಂತೆ. ಈ ಗೋವನ್ನ ಸಾಕಿ ಸಲಗುವವನು ನಂದನ ಮಗನಾದಂತಹ ಶ್ರೀಕೃಷ್ಣ. ಇಲ್ಲಿ ಕರು ಯಾರಂದ್ರೆ ಅದು ಅರ್ಜುನ. ನಾವೆಲ್ಲರೂ ಕೂಡ ಆ ಹಸುವಿನ ಹಾಲನ್ನ ಅಮೃತದ ರೀತಿಯಲ್ಲಿ ಸವಿಯಬೇಕು ಅನ್ನೋದು ಈ ಒಂದು ಶ್ಲೋಕದ ತಾತ್ಪರ್ಯ. ವೇದಗಳು ಅಂತ ಬಂದಾಗ ವೇದಗಳಲ್ಲಿ ಸಾಮಾನ್ಯವಾಗಿ ನಾವು 4 ರೀತಿಯ ಭಾಗಗಳನ್ನ ಗಮನಿಸಬಹುದು. ಒಂದು ಸಂಹಿತೆ, ಅರಣ್ಯಕ, ಬ್ರಾಹ್ಮಣ ಮತ್ತೆ ಉಪನಿಷತ್ತು. ಈ ಮೊದಲು 3 ವಿಭಾಗಗಳು ಭೌತಿಕವಾದ ವಿಷಯಗಳ ಬಗ್ಗೆ ಗಮನ ಹರಿಸಿದ್ರೆ, ಈ 4ನೇದು ಅದು ಉಪನಿಷತ್ತು, ಇದು ಆಧ್ಯಾತ್ಮಿಕ ವಿಚಾರದ ಕಡೆ ಗಮನ ಹರಿಸುತ್ತೆ. ಒಟ್ಟು 108 ಉಪನಿಷತ್ತುಗಳು. ಆ ಅಷ್ಟು ಉಪನಿಷತ್ತುಗಳಲ್ಲಿ ಇರ್ತಕ್ಕಂತಹ ಸಾರಾಂಶ ಭಗವದ್ಗೀತೆಯಲ್ಲಿ ನಮಗೆ ಸಿಗುತ್ತೆ. ಭಗವದ್ಗೀತೆಯಲ್ಲಿ ಒಟ್ಟು 700 ಶ್ಲೋಕಗಳಿದೆ. ಅದರಲ್ಲಿ ಕೃಷ್ಣ 573 ಶ್ಲೋಕಗಳನ್ನ ಹೇಳಿದ್ದಾನೆ. ಅರ್ಜುನ ಒಟ್ಟಾರೆ 83 ಶ್ಲೋಕಗಳನ್ನ ಹೇಳಿದ್ದಾನೆ. ಸಂಜಯ 41 ಶ್ಲೋಕಗಳನ್ನ ಹೇಳಿದ್ದಾನೆ. ಧೃತರಾಷ್ಟ್ರ ಕೇವಲ ಒಂದೇ ಒಂದು ಶ್ಲೋಕವನ್ನ ಇಲ್ಲಿ ಹೇಳಿದ್ದಾನೆ. ಆ ಒಂದು ಶ್ಲೋಕದಿಂದಲೇ ಭಗವದ್ಗೀತೆ ಪ್ರಾರಂಭ ಆಗೋದು. ಅನಂತರ ಅದಕ್ಕೆ ಸಂಜಯ ಉತ್ತರವನ್ನ ಕೊಡ್ತಾ ಬರ್ತಾನೆ. ಒಟ್ಟು ಹೀಗೆ ಸೇರಿಸಿದ್ರೆ 700 ಶ್ಲೋಕಗಳನ್ನು ನಾವು ಭಗವದ್ಗೀತೆಯಲ್ಲಿ ಕಾಣಬಹುದು. ಭಗವದ್ಗೀತೆಯನ್ನ ಕೃಷ್ಣ ಬೋಧಿಸಿದ್ದು ಮಹಾಭಾರತದ ಯುದ್ಧದ ಸಂದರ್ಭದಲ್ಲಿ. ಹಾಗಾಗಿ ನಾವು ಮೊದಲು ಈ ಯುದ್ಧ ಯಾತಕ್ಕೆ ಕಾರಣ ಆಯಿತು, ಯುದ್ಧಕ್ಕೆ ಮೂಲ ಕಾರಣ ಯಾವುದು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಯುದ್ಧಕ್ಕೆ ಮೂಲ ಕಾರಣ ಇಲ್ಲಿ ಕೃಷ್ಣ ಅಲ್ಲ. ಯಾಕೆ ಯುದ್ಧ ಅನಿವಾರ್ಯ ಆಯಿತು ಅಂದರೆ, ಪಾಂಡವರು 12 ವರ್ಷದ ವನವಾಸ, 1 ವರ್ಷದ ಅಜ್ಞಾತವಾಸವನ್ನು ಕಳಿಬೇಕು ಎನ್ನುವಂತಹ ಒಂದು ಷರತ್ತಿರುತ್ತೆ. ಅವರದನ್ನ ಯಶಸ್ವಿಯಾಗಿ ಕಳ್ಕೊಂಡ್ಬಂದ್ರೆ ತಮಗೆ ಸಿಗ್ಬೇಕಾದಂತಹ ರಾಜ್ಯ ಅವರಿಗೆ ಸಿಗಬೇಕು ಅನ್ನೋ ಒಂದು ಷರತ್ತಾಗಿರುತ್ತೆ. ಅದೇ ರೀತಿ ಪಾಂಡವರು 12 ವರ್ಷದ ವನವಾಸ, 1 ವರ್ಷದ ಅಜ್ಞಾತವಾಸವನ್ನ ವಿರಾಟನ ಆಸ್ಥಾನದಲ್ಲಿ ಯಶಸ್ವಿಯಾಗಿ ಕಳೆದು ಈಗ ವಾಪಸ್ ಹಸ್ತಿನಾಪುರಕ್ಕೆ ಮರಳಿ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ದುರ್ಯೋಧನ ಏನಂತ ಅನ್ಕೊಳ್ತಾನೆ ಅಂದರೆ, ಪಾಂಡವರು 13 ವರ್ಷಗಳು ಕಾಡಲ್ಲಿದ್ದವರು, ಅವರಿಗೆ ಸರಿಯಾದ ಆಹಾರ ಸಿಕ್ಕಿರೋದಿಲ್ಲ, ಹಾಗಾಗಿ ಅವರು ತಮ್ಮ ಶಕ್ತಿಗಳನ್ನೆಲ್ಲ ಕಳ್ಕೊಂಡಿರ್ತಾರೆ. ಮತ್ತೆ ಈಗ ಯುದ್ಧ ನಡೆದ್ರೂ ಕೂಡ ಪಾಂಡವರಿಗೆ ಸೈನ್ಯವನ್ನ ಕಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ, ಜನ ಅವರನ್ನೆಲ್ಲ ಮರ್ತಿರ್ತಾರೆ ಅನ್ನೋ ಒಂದು ಭಾವನೆಯಲ್ಲಿ ರಾಜ್ಯವನ್ನ ಅವರಿಗೆ ವಾಪಸ್ ಕೊಡೋದಿಲ್ಲ ಅಂತ ಹೇಳ್ತಾನೆ. ಧೃತರಾಷ್ಟ್ರ ಕೂಡ
ತನ್ನ ಮಗ ದುರ್ಯೋಧನ ಏನೇ ಹೇಳಿದ್ರು ಕೂಡ ಸೈಲೆಂಟ್ ಆಗಿದ್ಬಿಟ್ಟು ಅದಕ್ಕೆ ಅವನ ಒಂದು ಸಮ್ಮತಿಯನ್ನು ಸೂಚಿಸ್ತಾನೆ. ಆಗ ಪಾಂಡವರಿಗೆ ತಮ್ಮ ರಾಜ್ಯ ವಾಪಸ್ ಸಿಗೋದಿಲ್ಲ. ಕೊನೆಗೆ ಅವ್ರಿಗೂ ಕೂಡ ಯುದ್ಧ ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಯುದ್ಧ ಮಾಡಿದ್ರೆ ಹಲವಾರು ಜನ ತಮ್ಮ ಪ್ರಾಣವನ್ನ ಕಳ್ಕೊಳ್ತಾರೆ ಅಂತ ಹೇಳಿ ಅವರು ಯುದ್ಧವನ್ನ ಮಾಡೋದಕ್ಕಿಂತ ಮುಂಚೆ ಸಾರಿ ಯೋಚಿಸ್ತಾರೆ. ಕಡೆ ಪ್ರಯತ್ನ ಅಂತ ಹೇಳಿ ಅವರು ಕೃಷ್ಣನನ್ನು ಕೂಡ ಶಾಂತಿ ದೂತನಾಗಿ, ಪಾಂಡವರ ಶಾಂತಿ ದೂತನಾಗಿ ಹಸ್ತಿನಾಪುರಕ್ಕೆ ಕಳಿಸ್ತಾರೆ. ಆಗ ಕೃಷ್ಣ ದುರ್ಯೋಧನನಲ್ಲಿ ಪಾಂಡವರಿಗೆ ಸೇರಬೇಕಾದಂತಹ ರಾಜ್ಯವನ್ನ ವಾಪಸ್ ಕೊಡೋದಕ್ಕೆ ಕೇಳಿದಾಗ ದುರ್ಯೋಧನ ಅದಕ್ಕೆ ಒಪ್ಪೋದಿಲ್ಲ. ಆಗ ಕೃಷ್ಣ ಕಡೆಯದಾಗಿ ಕನಿಷ್ಠ 5 ಗ್ರಾಮಗಳನ್ನಾದರೂ ಅವ್ರಿಗೆ ವಾಪಸ್ ನೀಡು ಅಂತ ಕೇಳಿದಾಗ ದುರ್ಯೋಧನ ಒಂದು ಸೂಜಿ ಮನೆಯಷ್ಟು ಜಾಗವನ್ನು ಕೂಡ ಅವ್ರಿಗೆ ಕೊಡೋದಿಲ್ಲ ಅಂತ ಹೇಳಿ ಬಹಳ ಅಹಂಕಾರದಿಂದ ಹೇಳ್ತಾನೆ. ಕೃಷ್ಣ ಯಾಕೆ ಇಲ್ಲಿ 5 ಗ್ರಾಮಗಳನ್ನು ಕೇಳಿದ ಅಂತ ಹೇಳಿದ್ರೆ, ಪಾಂಡವರು ಇಲ್ಲಿ ಕ್ಷತ್ರಿಯರಿಗೆ ರಾಜ್ಯವನ್ನ ಆಳೋದು ಬಿಟ್ಟು ಬೇರೆ ಯಾವುದೂ ಕೆಲಸ ಅಷ್ಟು ಸರಿ ಹೋಗೋದಿಲ್ಲ. ಹಾಗಾಗಿ ಕಡೆ ಪಕ್ಷ 5 ಗ್ರಾಮಗಳನ್ನಾದರೂ ನೀಡು ಅಂತ ಹೇಳಿ ಕೃಷ್ಣ ಕೇಳ್ಕೊಳ್ತಾನೆ. ಆದರೆ ದುರ್ಯೋಧನ ಸೂಜಿ ಮನೆಯಷ್ಟು ಜಾಗವನ್ನು ಕೂಡ ಕೊಡೋದಿಲ್ಲ ಅಂತ ಹೇಳಿ ಹೇಳ್ತಾನೆ. ಈ ಒಂದು ಕಾರಣದಿಂದಾಗಿ ಯುದ್ಧ ಅನಿವಾರ್ಯ ಆಯಿತು. ಯಾಕೆ ಅಂತ ಹೇಳಿದ್ರೆ, ಯಾವ ಒಂದು ವ್ಯಕ್ತಿ ತುಂಬಿದ ಸಭೆಯಲ್ಲಿ ಹೆಣ್ಣಿಗೆ ಅವಮಾನ ಮಾಡೋದ್ರ ಬಗ್ಗೆ ಒಂದು ಚೂರು ಯೋಚನೆ ಮಾಡೋದಿಲ್ವೋ, ಆ ವ್ಯಕ್ತಿ ರಾಜನಾದರೆ ಇಡೀ ರಾಜ್ಯದಲ್ಲಿ ಅಧರ್ಮ ತಾಂಡವವನ್ನು ತಾಳುತ್ತೆ. ಅದೇ ಯುಧಿಷ್ಠಿರನಂತಹ ಧರ್ಮನಿಷ್ಠ, ಧರ್ಮವನ್ನು ಪಾಲಿಸುವಂತಹ ವ್ಯಕ್ತಿ ರಾಜನಾದರೆ ಧರ್ಮ ಸಂಸ್ಥಾಪನೆ ಆಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಕೃಷ್ಣ ಯುದ್ಧ ಮಾಡೋದಕ್ಕೆ ಒಪ್ಕೋತಾನೆ. ಯಾಕಂದರೆ ಕೃಷ್ಣನ ಮುಖ್ಯ ಉದ್ದೇಶ ಧರ್ಮ ಸಂಸ್ಥಾಪನೆ ಮಾಡುವಂತಹದ್ದು. ಹಾಗಾಗಿ ಈ ಒಂದು ಯುದ್ಧ ಅನಿವಾರ್ಯ ಆಗುತ್ತೆ. ಭಗವದ್ಗೀತೆಯ ಮೊದಲನೆಯ ಅಧ್ಯಯನವನ್ನು ನಾವು 2 ರೀತಿಯ ಭಾಗವನ್ನಾಗಿ ಮಾಡಬಹುದು. ಮೊದಲನೆಯದು ಸೇನಾವಲೋಕನ, ಎರಡನೆಯದು ಅರ್ಜುನ ವಿಷಾದ. ಸೇನಾವಲೋಕನ, ಇಲ್ಲಿ ದುರ್ಯೋಧನ ಮೊದಲು ಸೇನಾವಲೋಕನವನ್ನು ಮಾಡ್ತಾನೆ, ಎರಡನೆಯದಾಗಿ ಅರ್ಜುನ ಸೇನಾವಲೋಕನವನ್ನು ಮಾಡ್ತಾನೆ. ಇವರಿಬ್ಬರ ಸೇನಾವಲೋಕನದಲ್ಲಿ ಬಹಳಷ್ಟು ವ್ಯತ್ಯಾಸ ಕಂಡುಬರುತ್ತೆ. ಇದು ಈ ಅಧ್ಯಾಯದ ಮೊದಲನೆಯ ಭಾಗ. ಎರಡನೆಯ ಭಾಗವನ್ನಾಗಿ ನೋಡೋದಾದರೆ ಅರ್ಜುನನ ವಿಷಾದ. ಅರ್ಜುನ ತನ್ನ ಎದುರು ಪಕ್ಷದಲ್ಲಿರ್ತಕ್ಕಂತಹ ತನ್ನ ಮಾವಂದಿರು, ತಾತಂದಿರು, ಸಹೋದರರನ್ನು ನೋಡಿ ವಿಷಾದಕ್ಕೆ ಒಳಗಾಗ್ತಾನೆ. ಹಲವಾರು ಕಾರಣಗಳನ್ನು, ಯುದ್ಧ ಮಾಡದೇ ಇರೋದಕ್ಕೆ ಬಗೆಯ ಕಾರಣವನ್ನು ಶ್ರೀಕೃಷ್ಣನಿಗೆ ನೀಡಿ ಅರ್ಜುನ ಯುದ್ಧವನ್ನು ಮಾಡಲ್ಲ ಅಂತ ಹೇಳಿ ಕುಳಿತುಕೊಳ್ತಾನೆ. ಆಗ ಕೃಷ್ಣ ಭಗವದ್ಗೀತೆಯನ್ನು ಬೋಧಿಸೋದಕ್ಕೆ ಪ್ರಾರಂಭಿಸ್ತಾನೆ. ಹಾಗಾಗಿ ಈ ಒಂದು ಅಧ್ಯಾಯದ ಹೆಸರು ಅರ್ಜುನ ವಿಷಾದ ಯೋಗ ಅಂತ ಹೇಳಿ ನಾವು ಕರೀತೀವಿ. ಈ ಒಂದು ಅಧ್ಯಾಯ ಧೃತರಾಷ್ಟ್ರನ ಪ್ರಶ್ನೆಯಿಂದ ಆರಂಭವಾಗುತ್ತೆ. ಧೃತರಾಷ್ಟ್ರ ಯಾವ ಪ್ರಶ್ನೆಯಿಂದ ಆರಂಭವಾದ, ಅದಕ್ಕೆ ಆತನಿಗೆ ಯಾವ ರೀತಿಯ ಉತ್ತರ ಸಿಕ್ತು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಎಲ್ರಿಗೂ ನಮಸ್ಕಾರ.